ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನೀವು ಮನೆಯಲ್ಲೇ ಕುತ್ಕೊಂಡು ಡೈಲಿ 1,000 ರೂಪಾಯಿ ಅರ್ನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಈ ಒಂದು ಅಪ್ಲಿಕೇಶನ್ ನಲ್ಲಿ ನಾನು 70,000 ರೂಪಾಯಿ ಹಣವನ್ನ ಅರ್ನ್ ಮಾಡಿದ್ದೀನಿ. ನಿಮಗೂ ಸಹ ಹೇಳ್ಕೊಡ್ತೀನಿ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಹಣವನ್ನ ಅರ್ನ್ ಮಾಡ್ಕೊಳ್ಳೋದು ಅಂತ. ಓಕೆನಾ? ಸೊ ಈ ಒಂದು ಅಪ್ಲಿಕೇಶನ್ ನಲ್ಲಿ ಏನ್ ಬೆನಿಫಿಟ್ ಅಂತ ನೋಡೋದಾದ್ರೆ, ಈ ಒಂದು ಅಪ್ಲಿಕೇಶನ್ ನ ಲಿಂಕ್ ಅನ್ನ ನಾವು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ, ಅವರು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಂಡ್ರೆ ನಮಗೆ 100 ರೂಪಾಯಿ ಬರುತ್ತೆ, ಅವರಿಗೂ ಕೂಡ 100 ರೂಪಾಯಿ ಬರುತ್ತೆ. ಸೊ ಇಬ್ರಿಗೂ ಕೂಡ ಲಾಭ. ನಾವು 1 ರೂಪಾಯಿನೂ ಕೂಡ ಇನ್ವೆಸ್ಟ್ ಮಾಡ್ಬೇಕಂತಾನೆ ಇಲ್ಲ. ಸೂಪರ್ ಅಲ್ವಾ? ಇನ್ನು ನೆಕ್ಸ್ಟ್ ಅವರಿಂದ ನಮಗೆ ಇನ್ನೂ 200 ರೂಪಾಯಿ ಕೂಡ ಬರುತ್ತೆ. ಸೊ ಟೋಟಲ್ ನೀವು 300 ರೂಪಾಯಿನ ಒಂದು ರೆಫರಲ್ ಮುಖಾಂತರವಾಗಿ ಪಡ್ಕೊಬಹುದು. ಅದೇಗೆ ಅಂತ ನೋಡೋದಾದ್ರೆ, ಅವರು ಆ ಒಂದು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಓಕೆ, ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸೊ ಅವಾಗ ನಿಮಗೆ 200 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಅದು ಕೂಡ ನಿಮಗೆ ಬೆನಿಫಿಟ್ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಯಾವುದು ಅಂತ ನೋಡೋದಾದ್ರೆ ಗ್ರೋ ಅಂತ. ವೆಯ್ಟ್ ಮಾಡಿ, ನನ್ನ ಲಿಂಕ್ ನ ಮುಖಾಂತರವಾಗಿ ನೀವು ಇನ್ಸ್ಟಾಲ್ ಮಾಡಿದ್ರೇನೆ ನಿಮಗೆ ಹಣ ಬರುತ್ತೆ 100 ರೂಪಾಯಿ ಫ್ರೀ ಆಗಿ. ಇಲ್ಲಾಂದ್ರೆ ಬರೋದಿಲ್ಲ. ಬಂದಿರೋ ಹಣವನ್ನ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೂ ಕೂಡ ವಿಡ್ರಾ ಮಾಡ್ಕೊಬಹುದು. ಅದಕ್ಕೆ 2 ದಿನ ಟೈಮ್ ಬೇಕಾಗುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ವಿಡಿಯೋ ಹಾಕಿದ್ದೀನಿ. ನೀವು ವೆಬ್ಸೈಟ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಮೇಲೆ ನೀವು ನೋಡ್ಕೊಬಹುದು. ಇಲ್ಲಾಂದ್ರೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೊಬಹುದು. ಓಕೆ, ಸೊ ಹಾಗಾದ್ರೆ ಈ ಅಪ್ಲಿಕೇಶನ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಮೇನ್ಲಿ ಈ ಒಂದು ಅಪ್ಲಿಕೇಶನ್ ಏನಿದೆ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯೂಸ್ ಆಗುತ್ತೆ. ನಿಮಗೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನೀವು ಹಣವನ್ನ ಕೂಡಿಡಬೇಕು ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ಮ್ಯೂಚುವಲ್ ಫಂಡ್ ಬೆಸ್ಟ್ ಆಗಿರುತ್ತೆ. ಬ್ಯಾಂಕ್ ನಲ್ಲಿ ಏನು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೋ ಅದು ಮ್ಯೂಚುವಲ್ ಫಂಡ್ ನಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿನೇ ಸಿಗುತ್ತೆ. ಬ್ಯಾಂಕ್ ನಲ್ಲಿ ನೀವು ಹಣವನ್ನ ಇಡೋದ್ರಿಂದ ನಿಮ್ಮ ಒಂದು ಪರ್ಸೆಂಟೇಜ್ ಇರುತ್ತೆ, ಇನ್ಕಮ್ ಏನಿದೆ ಅದು ತುಂಬಾನೇ ಕಡಿಮೆ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ನಲ್ಲಿ ಮಿನಿಮಮ್ ಅಂದ್ರೂ 12% ಅಷ್ಟು ನಿಮಗೆ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಅದನ್ನ ಇನ್ವೆಸ್ಟ್ ಮಾಡೋದು ಹೇಗೆ, ಸೊ ಅದೆಲ್ಲ ವಿಡಿಯೋ ನಾನು ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ. ಕನ್ನಡ ಟೆಕ್ ಚಾನಲ್ ನಲ್ಲಿ ನೀವು ನೋಡ್ಕೊಬಹುದು. ಇಲ್ಲಾಂದ್ರೆ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಕೂಡ ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಶೇರ್ ಮಾರ್ಕೆಟ್ ನಲ್ಲೆಲ್ಲ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಕೆಲವು ಕಂಪನಿಗಳ ಶೇರ್ ಗಳನ್ನ ನಾವು ಪರ್ಚೇಸ್ ಮಾಡೋದು ಅಥವಾ ಆ ಒಂದು ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಅಂತಾನೆ ಅರ್ಥ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ರಿಲಯನ್ಸ್ ನ ಒಂದು ಶೇರ್ ಅನ್ನ ತಗೊಳ್ಳೋಣ. 2016ರಲ್ಲಿ 511 ರೂಪಾಯಿ ಇತ್ತು ಒಂದು ಶೇರ್ ನ ವ್ಯಾಲ್ಯೂ. ಇವಾಗ 2300 ರೂಪಾಯಿ ಸಮಥಿಂಗ್ ಆಗಿದೆ. ಸೊ ನೀವೇನಾದ್ರೂ 2016ರಲ್ಲಿ ಒಂದು 10,000 ರೂಪಾಯಿಗೆ 20 ಶೇರ್ ಅಂತ ನೀವು ತಗೊಂಡಿದ್ರೆ, ಇವಾಗ ಅದು 46,000 ರೂಪಾಯಿ ಆಗ್ತಾ ಇತ್ತು. ಸೊ ಶೇರ್ ಮಾರ್ಕೆಟ್ ನ ಪವರ್ ಹಿಂಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ನ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಕ್ಕೆ ಫಸ್ಟ್ ಇನ್ನೊಂದು ವಿಡಿಯೋ ಹೇಳಿದ್ನಲ್ಲ, ಹೇಗೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು, ಮತ್ತೆ ಪ್ಲೇ ಲಿಸ್ಟ್. ಸೊ ಅದನ್ನು ನೀವು ಚೆಕ್ ಮಾಡಿ, ಆಯ್ತಾ? ಸೊ ಇವಾಗ ಏನ್ ಮಾಡ್ತೀವಿ ಅಂದ್ರೆ, ನಿಮ್ಮ ಫ್ರೆಂಡ್ಸ್ ಅನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಸೋದು ಹೇಗೆ, ನೀವು ಕೂಡ ಹಣ ಸಂಪಾದನೆ ಮಾಡೋದು ಹೇಗೆ, ಸೊ ಒಂದೊಂದು ರೆಫರಲ್ ಅಲ್ಲಿ 100 ರೂಪಾಯಿ 200 ರೂಪಾಯಿ ಎಲ್ಲ ತಗೊಳ್ಳೋದು ಹೇಗೆ, ಸೊ ಅದ್ರ ಬಗ್ಗೆ ನೋಡೋಣ. ಸೊ ನೀವು ಒಂದು ವಿಷಯನ ಯಾರಿಗಾದ್ರೂ ಹೇಳ್ತಿದ್ದೀರಾ ಅಂದ್ರೆ, ಫಸ್ಟ್ ನೀವು ಆ ವಿಷಯನ ಟ್ರೈ ಮಾಡಿರ್ಬೇಕಾಗತ್ತೆ. ಸೊ ತಾನು ಇನ್ಸ್ಟಾಲ್ ಮಾಡಿ ನಾನೇನಾದ್ರೂ ಅಮೌಂಟ್ ಅನ್ನ ಅರ್ನ್ ಮಾಡಿದೀನಾ ಅದನ್ನ ನಾವು ನೋಡ್ಕೊಬೇಕಾಗುತ್ತೆ. ಸೊ ಫಸ್ಟ್ ಆಪ್ ನ ಇನ್ಸ್ಟಾಲ್ ಮಾಡಿ, ನಿಮಗೆ ಆ ಒಂದು 100 ರೂಪಾಯಿ ಹಣ ಬರುತ್ತಲ್ವಾ, ಸೊ ಅದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಆಲ್ ಟ್ರಾನ್ಸಾಕ್ಷನ್ ಹೋಗಿ ಎಲ್ಲದನ್ನು ನೀವು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಮತ್ತೆ ನಿಮಗೆ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಆಗುತ್ತಲ್ವಾ, ಅದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಸೊ ಇದನ್ನ ನೀವು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕ್ಬೋದು, ವಾಟ್ಸ್ಆಪ್ ಗ್ರೂಪ್ಸ್ ನಲ್ಲಿ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಪೇಜಸ್ ನಲ್ಲಿ ಹಾಕ್ಬೋದು. ಸೊ ನಿಮ್ಮ ಒಂದು ಫಾಲೋವರ್ಸ್ ತುಂಬಾ ಇದ್ರೆ ನಿಮಗೆ ರೀಚ್ ಕೂಡ ತುಂಬಾ ಜಾಸ್ತಿ ಇರುತ್ತೆ, ಹಣ ಕೂಡ ಜಾಸ್ತಿ ಬರುತ್ತೆ. ಸೊ ನನಗೆ ಫಾಲೋವರ್ಸ್ ಜಾಸ್ತಿ ಇದ್ರು, ನಾನು 70,000 ಮಾಡಿದೆ. ನಿಮಗೆ ಫಾಲೋವರ್ಸ್ ಹೆಂಗಿದಾರೋ ಅದನ್ನ ನೋಡ್ಕೊಂಡು, ಅಥವಾ ನಿಮಗೆ ಎಷ್ಟು ಜನ ಕಾಂಟ್ಯಾಕ್ಟ್ಸ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಒಂದ್ ನಿಮಿಷ, ನೀವೆಲ್ಲ ಪೋಸ್ಟ್ ಹಾಕುವಾಗ ಹೇಗೆ ಹಾಕ್ಬೋದು ಅಂತ ನೋಡೋದಾದ್ರೆ, ನಾನು 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೇನೆ ನನಗೆ 100 ರೂಪಾಯಿ ಹಣ ಬಂದಿದೆ. ಸೊ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೇನೆ ಹಣ ಸಂಪಾದನೆ ಮಾಡೋದು ಹೇಗೆ, ಸೊ ಈ ತರ ಪೋಸ್ಟ್ ಗಳನ್ನ ಹಾಕಿದ್ರೆ ಜನ ಎಂಗೇಜ್ ಆಗ್ತಾರೆ. ಸೊ ಜಸ್ಟ್ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಲಿಂಕ್ ಅನ್ನ ಯಾರಿಗಾದ್ರೂ ಕಳಿಸ್ಕೊಟ್ರೆ ಯಾರು ಸಹಾಯ ಮಾಡುವುದಿಲ್ಲ. ಸೊ ಇದು ಒಂದು ತರಹದ ಒಂದು ರೆಫರಲ್ ಅಂತಾನೆ ಹೇಳ್ಬಹುದು. ಸೊ ಈ ತರ ಕೂಡ ಮಾಡಬಹುದು. ಇದು ಜಸ್ಟ್ ಒಂದು ನೋಡಪ್ಪ ಹಿಂಗ್ ಹೋಗೋದು ಅಂತ ಒಂದು ತೋರಿಸೋ ದಾರಿ ಅಷ್ಟೇ. ಇದನ್ನ ನೀವು ಹೆಂಗ್ ಯೂಸ್ ಮಾಡ್ಕೊಳ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಓಕೆ, ಇನ್ನೊಂದ್ ಮಾಡೋದು ಹೇಗೆ ಅಂದ್ರೆ, ನೀವೇನಾದ್ರೂ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1-2-3 ಶೇರ್ ನ ಪರ್ಚೇಸ್ ಮಾಡಿ. ಇಫ್ ಅದು ಚೆನ್ನಾಗಿ ಗ್ರೋ ಆಯ್ತು ಅಂದ್ರೆ ಫ್ಯೂಚರ್ ನಲ್ಲಿ 1-2-3 ತಿಂಗಳು ಬಿಟ್ಟು ಒಂದು 500 ರೂಪಾಯಿ ಇದ್ದ ಶೇರು 600 ರೂಪಾಯಿ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ನೀವು ನಿಮ್ಮ ಸ್ಟೇಟಸ್ ನಲ್ಲಿ ಹಾಕಬಹುದು. ಹೇಗೆ ಅಂತ ನೋಡೋದಾದ್ರೆ, ನಿಮ್ಮ ಹಣವನ್ನು ಜಾಸ್ತಿ ಮಾಡೋದು ಹೇಗೆ, ಮನೇಲಿ ಕುತ್ಕೊಂಡೆ ಅರ್ನ್ ಮಾಡೋದು ಹೇಗೆ ಅಂತ. ಸೊ ಈ ರೀತಿ ಎಲ್ಲ ನೀವು
ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಅಥವಾ ಗ್ರೂಪ್ಸ್ಗೆಲ್ಲ ನೀವು ಹಾಕ್ಬಹುದು. ಅವಾಗ ಜನ ಅದನ್ನ ನೋಡ್ಬಿಟ್ಟು ನಿಮಗೆ DM ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಗೆ ಅಂತ. ಸೊ ಅವಾಗ ಈ ಅಪ್ಲಿಕೇಶನ್ ಯೂಸ್ ಮಾಡೋದು ಹೇಗೆ, ಇನ್ವೆಸ್ಟ್ ಮಾಡೋದು ಹೇಗೆ, ರೆಫರ್ ಮಾಡಿ ಅರ್ನ್ ಮಾಡೋದು ಹೇಗೆ, ಸೊ ಎಲ್ಲದನ್ನು ಹೇಳ್ಕೊಟ್ಟು ನೀವು ಕೂಡ ಹಣ ಅರ್ನ್ ಮಾಡ್ಕೊಬಹುದು, ಅವರು ಕೂಡ ಹಣವನ್ನ ಅರ್ನ್ ಮಾಡ್ಕೊಬಹುದು. ಇಫ್ ನೀವು ಈ ವಿಡಿಯೋನ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಚೆಕ್ ಮಾಡಿ, ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಮ್ಯೂಚುವಲ್ ಫಂಡ್ ಅಂದ್ರೇನು, ಅದ್ರಲ್ಲಿ ಚಾರ್ಜಸ್ ಹೆಂಗೆ, ಮತ್ತೆ ಹಣ ಇನ್ವೆಸ್ಟ್ ಮಾಡೋದು ಹೇಗೆ, ಶೇರ್ ಪರ್ಚೇಸ್ ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಎಲ್ಲದ್ರ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ನೋಡಿ. ಡೌನ್ಲೋಡ್ ಬಟನ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಇಫ್ ನೀವು ವೆಬ್ಸೈಟ್ ನಲ್ಲಿ ನೋಡ್ತಿದ್ದೀರಾ ಅಂದ್ರೆ ಎಲ್ಲದು ಆರ್ಟಿಕಲ್ ನಲ್ಲೇ ನಾನು ಲಿಸ್ಟ್ ಮಾಡಿರ್ತೀನಿ. ಡೌನ್ಲೋಡ್ ಬಟನ್ ಕೂಡ ಆರ್ಟಿಕಲ್ ನಲ್ಲಿ ಲಾಸ್ಟ್ ನಲ್ಲಿ ಇರುತ್ತೆ. ಸೊ ನನ್ನ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೂ ಕೂಡ ₹100 ಬರುತ್ತೆ, ನನಗೂ ₹100 ಬರುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.